ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪದ ಕಾರ್ಯಕ್ರಮಕ್ಕೆ ನೀವು ಕೊಟ್ಟ ಚಪ್ಪಾಳೆಯಿಂದ ನಾಡಿನ ಮತ್ತು ದೇಶದ ಎಲ್ಲ ಕಡೆಯಿಂದ ಬಂದಂಥ ತಂತ್ರಜ್ಞರಿಗೆ, ಕಲಾವಿದರಿಗೆ ಸಂದ ನಿಜವಾದ ಸನ್ಮಾನ ಆಗಿದೆ. ನಿಮ್ಮ ಚಪ್ಪಾಳೆ ಪ್ರಥಮ ಸನ್ಮಾನ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವತಿಯಿಂದ ಹಂಸಲೇಖ ಅವರಿಗೆ ಜೀವಮಾನದ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಪ್ರದಾನ. ಸುಂದರವಾದ ವೇದಿಕೆ. ಈ ವೇದಿಕೆಯಲ್ಲಿ ಇಷ್ಟೊತ್ತು ನಾವು ಅನುಭವಿಸಿದ ಒಂದು ರಸ ನಿಮಿಷಗಳ ಮಾತುಗಳನ್ನು ಹೇಳಬೇಕು. ಬೆಂಗಳೂರು ಕನ್ನಡ ಚಿತ್ರರಂಗದ ಖ್ಯಾತ ಗೀತ ರಚನೆಕಾರ ಹಾಗೂ ಸಂಗೀತ ನಿರ್ದೇಶಕ ಹಂಸಲೇಖ ಅವರಿಗೆ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ವತಿಯಿಂದ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪ್ರದಾನ ಮಾಡಲಾಗಿದೆ. ಲೂಲು ಮಾಲ್ನಲ್ಲಿ ನಡೆದ ಚಿತ್ರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಹಂಸಲೇಖ ಅವರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ ದೀರ್ಘಕಾಲೀನ ಮತ್ತು ಅಮೂಲ್ಯ ಸೇವೆಯನ್ನು ಗುರುತಿಸಿ ಈ ಗೌರವ ನೀಡಲಾಯಿತು. ಸಂಗೀತ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ 5 ದಶಕಗಳ ಕಾಲ ಹಂಸಲೇಖ ಅವರು ನೀಡಿರುವ ಅನನ್ಯ ಕೊಡುಗೆಗೆ ಈ ಪ್ರಶಸ್ತಿ ಸಂದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಹಿಸಿದ್ದರು. ಸಮಾರಂಭದಲ್ಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಸಾಧು ಕೋಕಿಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಡಾಕ್ಟರ್ ಜಯಮಾಲಾ, ಚಿತ್ರೋತ್ಸವದ ರಾಯಭಾರಿ ಪ್ರಕಾಶ್ ರಾಜ್, ಅಕಾಡೆಮಿಯ ರಿಜಿಸ್ಟ್ರಾರ್ ವಿನೋದ್ ಚಂದ್ರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ 5 ದಶಕಗಳ ಸೇವೆ ಸಲ್ಲಿಸಿದ ನಟಿ ನಿರ್ಮಾಪಕಿ ಜಯಮಾಲಾ, ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್, ಹಿರಿಯ ಛಾಯಾಗ್ರಾಹಕ ಎಸ್. ರಾಮಚಂದ್ರ ಅವರಿಗೆ ವಿಶೇಷ ಗೌರವ ಸಮರ್ಪಿಸಲಾಯಿತು. ಪಾರ್ವತಮ್ಮ ರಾಜ್ಕುಮಾರ್ ಪರವಾಗಿ ಅವರ ಪುತ್ರಿ ಪೂರ್ಣಿಮಾ ರಾಮ್ಕುಮಾರ್, ಎಸ್. ರಾಮಚಂದ್ರ ಪರವಾಗಿ ಅವರ ಪುತ್ರಿ ಉಷಾ ಅವರು ಗೌರವ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಹಂಸಲೇಖ ಅವರು ಮಾತನಾಡಿದರು. ನನ್ನ ದೃಷ್ಟಿಯಲ್ಲಿ ಕಲೆಗೆ ಸಂಬಂಧಿಸಿದ ಯಾವುದೇ ಉತ್ಸಾಹದ ಹಬ್ಬ ಅದಕ್ಕೆ ಸಮಾರೋಪ ಇರಲ್ಲ. ಅದು ಎಂದಿಗೂ ಆರಂಭವೇ. ನಮ್ಮ ಹಳ್ಳಿಯ ರೈತರು ಆರಂಭ ಅಂತ ಒಂದು ಮಾತು ಹೇಳ್ತಾರೆ. ಆರಂಭ ಶುರು ಮಾಡು ಅಂತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂದರೆ, ಮಳೆ ಬಿದ್ದಿರುತ್ತೆ, ಹೊಲ ನಿಂದಿರುತ್ತೆ, ಉಳಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಆರಂಭ ಶುರು. ಅಲ್ಲಿ ಉಳುಮೆ ಮಾಡ್ತಾ 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 ಅದು ವರ್ಷದ ಬೆಳೆಗೆ ಬಿತ್ತನೆ. ಆ ವರ್ಷದ ಬೆಳೆಗೆ ಬಿತ್ತನೆ ಮಾಡ್ತಾ ಮಾಡ್ತಾ ಮನೆ ಬೆಳೆಯಲ್ಲಿ ಒಂದು ಸಣ್ಣ ಬೆಳೆ ಬೆಳೀತಾನೆ. ಮನೆ ಬೆಳೆಗೊಂದು, ವಾರದ ಬೆಳೆಗೊಂದು, ಮಕ್ಕಳ ಶಾಲೆಗೊಂದು ಬೆಳೆ. ಹೀಗೆ ಆ ಬಿತ್ತನೆಯ ಹಿಂದಿಂದೇನೆ ಒಂದಾದ ಮೇಲೆ ಒಂದು ಬಿತ್ತನೆಗಳನ್ನು ಮಾಡ್ತಾ ಹೋಗ್ತಾನೆ. ಅದರ ಉದ್ದೇಶ ಏನಂದರೆ, ಆರಂಭ ಅಂದರೆ ಸೃಷ್ಟಿ ಕಾರ್ಯ ನಿರಂತರ, ಅದು ಯಾವತ್ತೂ ನಿಲ್ಲುವ ಕೆಲಸ ಅಲ್ಲ ಅಂತ ಹೇಳೋದೇ ಆರಂಭ. ಕೃಷಿಕನಿಗೂ, ಶ್ರಮಿಕನಿಗೂ, ಕಾರ್ಮಿಕನಿಗೂ ಮತ್ತು ಸಿನಿಮಾ ತಂತ್ರಜ್ಞರಿಗೂ ಏನೂ ವ್ಯತ್ಯಾಸ ಇಲ್ಲ. ಪ್ರಕಾಶ್ ರಾಜ್ ಕೂಡ ಮಾತನಾಡಿದರು. ಭಾಳ ಸಂತೋಷ ಈ ಥರದ ಉತ್ಸವಗಳು. ನಾನು ಹಾಗಾಗಿ ಹೇಳ್ತಿರ್ತೀನಿ, ಭಾಷೆ ಹಲವಾದರೂ ಭಾವ ಒಂದೇ ಅಂತ. ನಾವು ಪ್ರಪಂಚದಲ್ಲಿ ಯಾವುದೇ ಭಾಷೆ ಅದರ ಬೇರೆ ಬೇರೆ ಲಯ ಇರುತ್ತೆ, ಬೇರೆ ಬೇರೆ ಗತಿ ಇರುತ್ತೆ, ಬೇರೆ ಬೇರೆ ವ್ಯಾಕರಣ ಇರುತ್ತೆ, ಬೇರೆ ಬೇರೆ ಉಪಮೆಗಳಿರುತ್ತೆ. ಆದರೆ ಪ್ರಪಂಚದ ಯಾವ ಭಾಷೆಯನ್ನು ನಾವು ಅಗದರೂ ಅದರ ಗರ್ಭದಲ್ಲಿರೋದು ಮನುಷ್ಯನ ಕನಸುಗಳು, ಅವನ ಸಂಭ್ರಮ, ಅವನ ಯಾತನೆ, ಅವನ ನೋವು, ಅವನ ಗ್ರಹಿಕೆನೆ. ಸೊ ಭಾಷೆ ಹಲವಾದರೂ ಭಾವ ಒಂದೇ. ಈ ಮನುಷ್ಯನ ಈ ವಿಕಾಸದ ಪ್ರಕ್ರಿಯೆಯಲ್ಲಿ ನನಗೆ ಸಿನಿಮಾ ಮನುಷ್ಯ ಕಂಡುಕೊಂಡ ಹೊಸ ಭಾಷೆ. ಈ ನಾಡನ್ನು ತಮ್ಮ ಸಂಗೀತ ಸಾಹಿತ್ಯದಿಂದ ರಂಜಿಸುತ್ತಿರುವ ನಾದಬ್ರಹ್ಮ ಹಂಸಲೇಖ ಅವರ ಪ್ರತಿಭೆ ಅನನ್ಯ. ಅವರ ಸಾಧನೆಗೆ ಸಾವಿಲ್ಲ. ಅವರ ಹಾಡುಗಳನ್ನು ಔಷಧಿ ಮಾದರಿ ಸೇವಿಸುತ್ತಿರುವ ನಾಡಿನ ಸಮಸ್ತ ಜನರ ಪರವಾಗಿ AR ನ್ಯೂಸ್ ಹಂಸಲೇಖ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ.